ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಎನ್ವೈರನ್ಮೆಂಟ್ ಶುರು ಮಾಡಿದ್ವಿ ಅಲ್ವಾ. ಸೊ ಈ ಹಿಂದೆ ನಾವು ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ನಾವು ವಿಲ್ ಡಿಸ್ಕಸ್ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯ ಕಾರ್ಯಗಳನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಅಲ್ಲಿ ದ ವೆರಿ ಫಸ್ಟ್ ಫಂಕ್ಷನ್ ಇಸ್ ವಿ ಹ್ಯಾವ್ ಎನರ್ಜಿ ಫ್ಲೋ ಅಥವಾ ಶಕ್ತಿಯ ಹರಿವು ಅಂತ ಕರಿತೀವಿ. ಓಕೆ, ಸೊ ಎನರ್ಜಿ ಫ್ಲೋ ಅಥವಾ ಶಕ್ತಿಯ ಹರಿವು. ಸೊ ಈ ಹಿಂದೆ ನಾನು ಆಲ್ರೆಡಿ ಪ್ರೊಡ್ಯೂಸರ್ಸ್, ಓಕೆ, ಬಯೋಟಿಕ್ ಕಾಂಪೋನೆಂಟ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡಬೇಕಾದ್ರೆ ವಿ ಸ್ಟಾರ್ಟೆಡ್ ವಿತ್ ಏನು ಪ್ರೊಡ್ಯೂಸರ್ಸ್, ಅದೇ ರೀತಿ ವಿ ಹ್ಯಾವ್ ಕನ್ಸ್ಯೂಮರ್ಸ್, ಉತ್ಪಾದಕರು, ಗ್ರಾಹಕರು, ದೆನ್ ವಿ ಹ್ಯಾವ್ ಡಿಕಂಪೋಸರ್ಸ್, ಹೌದಲ್ವಾ, ಅಥವಾ ವಿಘಟಕರು ಅಂತ ಈ 3 ಹಂತಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಶಕ್ತಿಯ ಹರಿವುಂಟಾಗತ್ತೆ ಅನ್ನೋದನ್ನ ನಾವು ನೋಡೋಣ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಎನರ್ಜಿ ಫ್ಲೋನ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಫುಡ್ ಚೈನ್, ಓಕೆ, ಫುಡ್ ಚೈನ್, ಆಹಾರದ ಸರಪಳಿ, ಇನ್ನೊಂದು ಆಹಾರದ ಜಾಲ, ಓಕೆ, ಫುಡ್ ವೆಬ್, ಆಹಾರದ ಜಾಲ, ಓಕೆ, ಸೊ ಫುಡ್ ವೆಬ್. ಓಕೆ, ಸೊ ಈ 2 ಕಾನ್ಸೆಪ್ಟ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫುಡ್ ಚೈನ್ ಹೋಗೋಕ್ ಮುಂಚೆ ಈವನ್ ದೇರ್ ಇಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ 10% ರೂಲ್ ಅಂತ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ವಾಟ್ ವಿ ವಿಲ್ ಆಲ್ಸೋ ಡಿಸ್ಕಸ್ ಅಂತ ಅಂದ್ರೆ ಎನರ್ಜಿ ಫ್ಲೋ. ಇವತ್ತಿನ ಒಂದು ಎಕೋಸಿಸ್ಟಮ್ಸ್ ಫಂಕ್ಷನ್ ಅಲ್ಲಿ ಎನರ್ಜಿ ಫ್ಲೋನ ಅರ್ಥ ಮಾಡ್ಕೊಳ್ಳೋಣ. ಎನರ್ಜಿ ಫ್ಲೋನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಶಕ್ತಿಯ ಹರಿವು, ಓಕೆ, ಸೊ ಶಕ್ತಿಯ ಹರಿವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನೇನು ಗೊತ್ತಿರಬೇಕು? ಫುಡ್ ಚೈನ್ ಗೊತ್ತಿರಬೇಕು, ಫುಡ್ ವೆಬ್ ಗೊತ್ತಿರಬೇಕು. ಸೊ ಅನದರ್ ಥಿಂಗ್ ಇಸ್ ಎಕಾಲಜಿಕಲ್ ಪ್ರೊಡಕ್ಟಿವಿಟಿ, ಓಕೆ, ಪರಿಸರೀಯ ಉತ್ಪಾದಕತೆ, ಎಕಾಲಜಿಕಲ್ ಪ್ರೊಡಕ್ಟಿವಿಟಿ. ಸೊ ಪರಿಸರೀಯ ಉತ್ಪಾದಕತೆಯಲ್ಲಿ ಅಥವಾ ಎಕಾಲಜಿಕಲ್ ಪ್ರೊಡಕ್ಟಿವಿಟಿಯಲ್ಲಿ ಮೇನ್ಲಿ ನಾವೇನ್ ನೋಡ್ತೀವಿ ಅಂತ ಅಂದ್ರೆ ಎಕಾಲಜಿಕಲ್ ಪಿರಮಿಡ್ಸ್ ಅಥವಾ ಪರಿಸರದ ಪಿರಮಿಡ್ಗಳನ್ನು ನಾವು ಸ್ಟಡಿ ಮಾಡ್ತೀವಿ. ದೆನ್ ವಿ ವಿಲ್ ಸ್ಟಡಿ ಅಬೌಟ್ ಎಕಾಲಜಿಕಲ್ ಸಕ್ಸೆಷನ್, ಪರಿಸರದ ಅನುಕ್ರಮಣಿಕೆ, ಓಕೆ, ಎಕಾಲಜಿಕಲ್ ಸಕ್ಸೆಷನ್, ಪರಿಸರದ ಅನುಕ್ರಮಣಿಕೆನ ಅರ್ಥ ಮಾಡ್ಕೋತೀವಿ. ಅದೇ ರೀತಿ ವಿ ವಿಲ್ ಆಲ್ಸೋ ಡಿಸ್ಕಸ್ ಅಬೌಟ್ ಬಯೋ, ಜಿಯೋ, ಕೆಮಿಕಲ್ ಸೈಕಲ್ಸ್. ಬಟ್ ಇದನ್ನ ನಾವು ಲಾಸ್ಟ್ ಡಿಸ್ಕಸ್ ಮಾಡ್ತೀವಿ ಬಿಕಾಸ್ ದೇರ್ ಇಸ್ ನೋ ಮಚ್ ಲಿಂಕೇಜ್ ಟು ವಾಟ್ ವಿ ಆರ್ ಡಿಸ್ಕಸಿಂಗ್ ನೌ. ಓಕೆ, ಸೊ ಫಸ್ಟ್ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಅಲ್ಲಿ ನಾವೇನ್ ಹೇಳಿದ್ವಿ? ಎನರ್ಜಿ ಫ್ಲೋ ಅಂತ ಹೇಳಿದ್ವಿ. 319 ಪೋಸ್ಟ್ 100 ದಿನಗಳು ಅಷ್ಟೇ ನಿಮ್ಮ ಮತ್ತು KS ಅಧಿಕಾರಿಯಾಗುವಂತ ನಿಮ್ಮ ಕನಸಿನ ನಡುವೆ ಇರುವಂತ ಒಂದು ಅಂತರ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ತಂದಿದೆ ಮಿಷನ್ KS ಆಫೀಸರ್. ಇದು ಕೇವಲ ಒಂದು ಕೋರ್ಸ್ ಅಲ್ಲ, ಬದಲಿಗೆ ಪ್ರಿಲಿಮ್ಸ್ ಮಿಷನ್. KS ಪ್ರಿಲಿಮ್ಸ್ ಪೇಪರ್ 1, ಪೇಪರ್ 2 ಈ 2 ಪೇಪರ್ಗಳ ಸಂಪೂರ್ಣ ಸಿಲೆಬಸ್ ಅನ್ನ ಸಮಗ್ರವಾಗಿ ನಿಮಗೆ ಕಲಿಸುವಂತೆ ಈ ಕೋರ್ಸ್ ಅನ್ನ ರೂಪಿಸಲಾಗಿದೆ. ಈ ಕೋರ್ಸ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ 2 ಮಾಧ್ಯಮಗಳಲ್ಲಿ ನಿಮಗೆ ಲೈವ್ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ. ಪರೀಕ್ಷೆಗೋಸ್ಕರ ಸಿದ್ಧಪಡಿಸಿರುವಂತಹ ನೋಟ್ಸ್ ಕೂಡ ಲಭಿಸುತ್ತೆ. ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನವಿರುತ್ತೆ. ಜೊತೆಗೆ ಸ್ಟ್ರಾಟಜಿ ಅನಾಲಿಸಿಸ್ ಅನ್ನ ಕೂಡ ನಿಮಗೋಸ್ಕರ KS ಟಾಪರ್ಸ್ ಗಳು ಹೇಳ್ತಾರೆ. ಮಿಷನ್ KS ಆಫೀಸರ್ ನಿಮ್ಮ KS ಆಫೀಸರ್ ಆಗುವಂತ ಕನಸನ್ನ ನನಸು ಮಾಡುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕೋರ್ಸ್ಗೆ ನೀವು ಸೇರ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಸೊ ವಾಟ್ ಈಸ್ ಅನ್ ಎನರ್ಜಿ ಫ್ಲೋ ಅಥವಾ ಶಕ್ತಿಯ ಅರಿವು ಅಂತ ಅಂದ್ರೆ ಏನು? ಎನರ್ಜಿ ಫ್ಲೋ, ಓಕೆ, ಸೊ ಶಕ್ತಿಯ ಅರಿವು. ಸೊ ಎನರ್ಜಿ ಫ್ಲೋ ಅಂತ ಅಂದ್ರೆ ಇಟ್ ಈಸ್ ದಿ ಟ್ರಾನ್ಸ್ಫರ್ ಆರ್ ಮೂವ್ಮೆಂಟ್ of energy from one trophic level to another trophic level in an ecosystem. Okay, so it is the movement of energy from one trophic level to another trophic level. ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯು ಹರಿವು ಆಗುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎನರ್ಜಿ ಫ್ಲೋ ಅಂತ ಕರಿತೀವಿ. ಸರ್ ಹಂಗಿದ್ರೆ ವಾಟ್ ಈಸ್ ಟ್ರಾಫಿಕ್ ಲೆವೆಲ್? ಸೊ ನಾವು ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್ ನ ನೋಡ್ಬೇಕಾದ್ರೆ ಸೊ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಥವಾ ಪ್ರಾಥಮಿಕ ಉತ್ಪಾದಕರು ಅಂತ ನಾವೇನ್ ನೋಡಿದ್ವಿ, ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಕಿಮೋಸಿಂಥೆಸಿಸ್ ಮಾಡುವಂತ ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ ಗಳಾಗಿರ್ಬೋದು, ಇವನ್ನೇನಂತ ಕರಿತಾ ಇದ್ವಿ? ಆಟೋಟ್ರೋಪ್ಸ್ ಅಂತ ಕರಿತಾ ಇದ್ವಿ. ಈ ಆಟೋಟ್ರೋಪ್ಸ್ ಗಳು ಎನರ್ಜಿಯನ್ನ ಉತ್ಪಾದನೆ ಮಾಡ್ತಾ ಇತ್ತು ಅಲ್ವಾ, ಶಕ್ತಿಯನ್ನ. ಸೊ ಈ ಆಟೋಟ್ರೋಪ್ಸ್ ಗಳಿಂದ ಎನರ್ಜಿಯನ್ನ ಪಡೆದಂತದ್ದು ಏನು? ಪ್ರೈಮರಿ
ಕನ್ಸ್ಯೂಮರ್ಸ್, ಹೌದಲ್ವಾ? ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತಂದ್ರೆ ಯಾವುದು? ಹರ್ಬಿವೋರ್ಸ್ಗಳು. ಸೊ ಈ ಸಸ್ಯಾಹಾರಿಗಳಿಂದ ಅಥವಾ ಸಸ್ಯಗಳಿಂದ ಅಥವಾ ಆಟೋಟ್ರೋಪ್ಸ್ಗಳಿಂದ ನಮಗೆ ಹರ್ಬಿವೋರ್ಸ್ಗಳಿಗೆ ಅಥವಾ ಸಸ್ಯಾಹಾರಿಗಳಿಗೆ ಆಹಾರ ಬರುತ್ತೆ ಅಥವಾ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನ ಏನಂತ ಕರಿತಾ ಇದ್ವಿ ಅಂತ ಅಂದ್ರೆ ಹೆಟಿರೋಟ್ರೋಪ್ಸ್ ಅಂತ ಕೂಡ ಕರಿತಾ ಇದ್ವಿ. ಸೊ ಇಲ್ಲಿಂದ ಇಲ್ಲಿಗೆ ಎನರ್ಜಿ ಮೂವ್ಮೆಂಟ್ ಆಗ್ತಾ ಇದೆ, ಹೌದಲ್ವಾ? ಸೊ ಈ ಪ್ರತಿಯೊಂದು ಹಂತವನ್ನ ನಾವೇನಂತ ಕರಿತಾ ಇದ್ವಿ ಅಂದ್ರೆ ಟ್ರಾಪಿಕ್ ಲೆವೆಲ್ಸ್ ಅಂತ ಕರಿತಾ ಇದ್ವಿ. ದಿಸ್ ಇಸ್ ಟ್ರಾಪಿಕ್ ಲೆವೆಲ್ 1. ಮುಂದೆ ಇರುವಂತದ್ದು ಟ್ರಾಪಿಕ್ ಲೆವೆಲ್ 2. ಓಕೆ, ಅದೇ ರೀತಿ ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ ಏನಿದೆಯಲ್ವಾ? ಸೊ ಕಾರ್ನಿವೋರ್ಸ್ ವಿಚ್ ವಿಲ್ ಈಟ್ ಆನ್ ಹರ್ಬಿವೋರ್ಸ್. ಸೊ ಅದನ್ನ ಏನಂತ ಕರಿತೀವಿ? ಟ್ರಾಪಿಕ್ ಲೆವೆಲ್ 3. ಸೊ ವಾಟ್ ಈಸ್ ಎ ಟ್ರಾನ್ಸ್ಫರ್ ಅಥವಾ ಎನರ್ಜಿ ಫ್ಲೋ ಅಂದ್ರೆ ಶಕ್ತಿಯ ಅರಿವು ಅಂತ ಅಂದ್ರೆ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ. It is the movement of energy from one trophic level to another trophic level which is unidirectional in nature ಅಥವಾ ಏಕಮುಖೀಯವಾಗಿದ್ದರೆ. ಯಾಕೆ ಅಂತ ಅಂದ್ರೆ ಶಕ್ತಿಯ ಹರಿವು ಯಾವತ್ತೂ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗೋದಿಲ್ಲ ಅಥವಾ ಕನ್ಸ್ಯೂಮರ್ಸ್ ಇಂದ ಪ್ರೊಡ್ಯೂಸರ್ಸ್ಗೆ ಶಕ್ತಿ ಅರಿವಾಗೋದಿಲ್ಲ. ಓಕೆ, ಸೊ ಯಾವಾಗಲೂ ಶಕ್ತಿ ನಮಗೆ ಉತ್ಪಾದಕರಿಂದ ಗ್ರಾಹಕರಿಗೆ ಅಥವಾ ಭಕ್ಷಕ ಜೀವಿಗಳಿಗೆನೆ ಟ್ರಾನ್ಸ್ಫರ್ ಆಗುವಂಥದ್ದು. ಓಕೆ, ಸೊ ಯುನಿಡೈರೆಕ್ಷನಲ್ ಫ್ಲೋ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್, ಅದನ್ನೇ ನಾವು ಶಕ್ತಿಯ ಹರಿವು ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಮಗೆ ಎಮರ್ಜ್ ಆಗುತ್ತೆ. ಸೊ ಶಕ್ತಿಯ ಹರಿವು ಆಗ್ಬೇಕಾದ್ರೆ ಒನ್ ಟ್ರಾಫಿಕ್ ಲೆವೆಲ್ ಇಂದ ಅನದರ್ ಟ್ರಾಫಿಕ್ ಲೆವೆಲ್ಗೆ ಎನರ್ಜಿ ಅರಿವಾಗಬೇಕಾದ್ರೆ only 10% of the energy will be transferred from one traffic level to another traffic level and remaining 10% of energy will be lost in the form of heat. Okay, ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಕೇವಲ 10% ಶಕ್ತಿಯು ಮಾತ್ರ ವರ್ಗಾವಣೆ ಆಗುತ್ತಿದ್ದು ಉಳಿದ 90% ಶಕ್ತಿಯು ಶಾಖದ ರೂಪದಲ್ಲಿ ಅಥವಾ ಹೀಟ್ ನ ರೂಪದಲ್ಲಿ ಹೊರ ಹೋಗುತ್ತಲ್ವಾ, ಅದನ್ನೇನಂತ ಕರಿತೀವಿ ಅಂತ ಅಂದ್ರೆ ಲಾಸ್ ಆಫ್ ಎನರ್ಜಿ ಡ್ಯೂ ಟು ಅಥವಾ ಎನರ್ಜಿ 10% ರೂಲ್ ಅಂತ ಕೂಡ ಕರಿತೀವಿ. ಲಿಂಡ್ಮನ್, ಓಕೆ, ಲಿಂಡ್ಮನ್ಸ್ 10% ಲಾ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ 2 ಕಾನ್ಸೆಪ್ಟ್ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ವಾಟ್ ಈಸ್ ಎನರ್ಜಿ ಟ್ರಾನ್ಸ್ಫರ್ ಅಂತ ಅಂದ್ರೆ ಇಟ್ ಈಸ್ ದಿ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್ ವಿಚ್ ಇಸ್ ಯೂನಿಡೈರೆಕ್ಷನಲ್ ಇನ್ ನೇಚರ್. ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಶಕ್ತಿ ಮತ್ತು ಪೋಷಕಾಂಶಗಳ ಹರಿವಿದ್ದು ಇದು ಅಥವಾ ಶಕ್ತಿಯ ಹರಿವಿದ್ದು ಇದು ಏಕಮುಖೀಯವಾಗಿದ್ರೆ. ಸೊ ಈ ರೀತಿ ಶಕ್ತಿ ಹರಿಬೇಕಾದಾಗ ಓನ್ಲಿ 10% ಆಫ್ ದಿ ಎನರ್ಜಿ ಹರಿಯುತ್ತೆ. ಇದನ್ನು ನಾವು ಲಿಂಡ್ಮನ್ಸ್ 10% ಲಾ ಅಂತ ಕೂಡ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ಅಗೇನ್ ಫರ್ದರ್ ಕ್ಲಾಸಿಫೈ ಮಾಡಲಾಗುತ್ತೆ ಅಥವಾ ಈ ಎನರ್ಜಿ ಕ್ಲಾಸಿಫೈ ಆಗಬೇಕಾದ್ರೆ ಅಥವಾ ಶಕ್ತಿಯ ಹರಿವು ಆಗಬೇಕಾದ್ರೆ ಇಲ್ಲೊಂದು ಹೊಸ ಕಾನ್ಸೆಪ್ಟ್ ಎಮರ್ಜ್ ಆಗುತ್ತೆ. ದಟ್ ಈಸ್ ಫುಡ್ ಚೈನ್. ಓಕೆ, ಫುಡ್ ಚೈನ್ ಅಥವಾ ಆಹಾರದ ಸರಪಳಿ ಅಂತ ಕರಿತೀವಿ. ಓಕೆ, ಸೊ ದೆನ್ ವಾಟ್ ಈಸ್ ಫುಡ್ ಚೈನ್ ಅಂತ ಅಂದ್ರೆ ಇಟ್ ಈಸ್ ದಿ ಇಂಟರ್ ಡಿಪೆಂಡೆನ್ಸ್ ಅಂಡ್ transfer of energy and nutrients from one trophic level to another trophic level. ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಶಕ್ತಿ ಮತ್ತು ಪೋಷಕಾಂಶಗಳು ವರ್ಗಾವಣೆಯಾಗುತ್ತಿದ್ದು ಅದು ಏಕಮುಖೀಯವಾಗಿದ್ದರೆ ಅಂತ ಒಂದು ವರ್ಗಾವಣೆಯನ್ನ ಏನಂತ ಕರಿತೀವಿ ಅಥವಾ ಒಂದಕ್ಕೊಂದು ಟ್ರಾನ್ಸ್ಫರ್ ಆಗ್ತಿರುವಾಗ ಅಥವಾ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದ್ದು ಒಂದರ ಮೇಲೆ ಒಂದು ಅವಲಂಬಿತರಾಗಿರ್ತಾರಲ್ವಾ, ಅದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಫುಡ್ ಚೈನ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಬೇಸಿಕಲಿ ಇಟ್ ಸ್ಟಾರ್ಟ್ ವಿತ್ ಆಟೋಟ್ರೋಪ್ಸ್. ಓಕೆ, ಸೊ ಆಟೋಟ್ರೋಪ್ಸ್ ಅಥವಾ ಸ್ವಪೋಷಕಗಳಿಂದ ಸ್ಟಾರ್ಟ್ ಆಗಿ ಈ ಸ್ವಪೋಷಕಗಳಿಂದ ಪ್ರೈಮರಿ ಕನ್ಸ್ಯೂಮರ್ಸ್ ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ರೈಮರಿ ಕನ್ಸ್ಯೂಮರ್ಸ್ ಮೇಲೆ ಅಗೇನ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಡಿಪೆಂಡ್ ಆಗಿರುತ್ತೆ. ಸೆಕೆಂಡರಿ ಕನ್ಸ್ಯೂಮರ್ಸ್ ಮೇಲೆ ಟರ್ಷರಿ ಕನ್ಸ್ಯೂಮರ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಏನ್ ಈ ಫ್ಲೋ ಇದೆಯಲ್ವಾ, ಒಂದು ಟ್ರಾಫಿಕ್ ಮಟ್ಟದಿಂದ ಮತ್ತೊಂದು ಟ್ರಾಫಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೋಷಕಾಂಶಗಳು ಹರಿವಾಗುತ್ತಿದ್ದು ಏಕಮುಖೀಯವಾಗಿರುತ್ತಲ್ವಾ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಆಹಾರದ ಸರಪಳಿ ಅಂತ ಕೂಡ ಕರಿತೀವಿ. ಸೊ ಆಹಾರದ ಸರಪಳಿಯಲ್ಲಿ ಫುಡ್ ಚೈನ್ ಅಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಫುಡ್ ಚೈನ್. ಒಂದು ಗ್ರೇಸಿಂಗ್ ಫುಡ್ ಚೈನ್. ಓಕೆ, ಸೊ ಗ್ರೇಸಿಂಗ್ ಫುಡ್ ಚೈನ್ ಅಥವಾ ಸಸ್ಯಾಹಾರಿ ಆಹಾರ ಸರಪಳಿ, ಸಸ್ಯಾಹಾರಿ ಆಹಾರ ಸರಪಳಿ ಅಂತ ಕರಿತೀವಿ. ಅನದರ್ ವಿ ಹ್ಯಾವ್ ಡೆಟ್ರಿಟಸ್ ಫುಡ್ ಚೈನ್.
ಡೆಟ್ರಿಟಸ್ ಫುಡ್ ಚೈನ್. ಓಕೆ, ಅಥವಾ ಕೊಳೆತಿನಿ ಆಹಾರ ಸರಪಳಿ ಅಂತ ಕೂಡ ಹೇಳ್ಬೋದು. ಸೊ ವಾಟ್ ಈಸ್ ಗ್ರೇಸಿಂಗ್ ಫುಡ್ ಚೈನ್ ಅಂತ ಅಂದ್ರೆ, ಈಗ ಪ್ರೈಮರಿ ಪ್ರೊಡ್ಯೂಸರ್ ಯಾರಿರ್ತಾರೆ ಗ್ರೇಸಿಂಗ್ ಫುಡ್ ಚೈನ್ ಅಲ್ಲಿ ಅಂತ ಅಂದ್ರೆ, ಪ್ರೈಮರಿ ಪ್ರೊಡ್ಯೂಸರ್ ವಿಲ್ ಬಿ ಪ್ಲಾಂಟ್ಸ್. ಪ್ರಾಥಮಿಕ ಉತ್ಪಾದಕ ಸಸ್ಯ ಆಗಿರುತ್ತೆ. ಈ ಪ್ರಾಥಮಿಕ ಉತ್ಪಾದಕರಾದಂತಹ ಸಸ್ಯ ಅಥವಾ ಪ್ಲಾಂಟ್ಸ್ ಗಳಿಗೆ ಡೈರೆಕ್ಟ್ ಆಗಿ ಎನರ್ಜಿ ಯಾವ್ದ್ರಿಂದ ಸಿಗ್ತಾ ಇರುತ್ತೆ ಅಂತ ಅಂದ್ರೆ, ಸನ್ಲೈಟ್ ಅಥವಾ ಸೂರ್ಯನ ಶಾಖದಿಂದ ಎನರ್ಜಿ ಸಿಗ್ತಾ ಇರುತ್ತೆ. ಇಂಥ ಒಂದು ಫುಡ್ ಚೈನ್ ನಾವು ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿತೀವಿ. ಇಫ್ ದಿ ಪ್ರೈಮರಿ ಪ್ರೊಡ್ಯೂಸರ್ ಅಥವಾ ಫುಡ್ ಚೈನ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಡೆಡ್ ಅಂಡ್ ಡಿಕೇಡ್ ಮ್ಯಾಟರ್, ಸತ್ತು ಬಿದ್ದಿರುವ ಅಥವಾ ಕೊಳೆತಿರುವ ಪದಾರ್ಥಗಳಿಂದ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಡೆಟ್ರಿಟಸ್ ಫುಡ್ ಚೈನ್ ಅಥವಾ ಕೊಳೆತಿನಿ ಆಹಾರ ಸರಪಳಿ ಅಂತ ಕೂಡ ಕರಿತೀವಿ. ಓಕೆ, ಸೊ ಕೊಳೆತಿನಿ ಆಹಾರ ಸರಪಳಿ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಫ್ಲೋ ಅಥವಾ ಫ್ಲೋ ಆಫ್ ಎನರ್ಜಿ. ಸೊ ಹೆಂಗಾಗುತ್ತೆ ಸರ್ ಹಂಗಿದ್ರೆ ಡೆಟ್ರಿಟಸ್ ಫುಡ್ ಚೈನ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಅಗೇನ್ ನಾವು ಡಿಕಂಪೋಸರ್ಸ್ ಗಳ ಬಗ್ಗೆ ಕೇಳಿರ್ಬೋದು. ಸೊ ಏನಿರುತ್ತೆ ಅಂತ ಅಂದ್ರೆ, ಫಸ್ಟ್ ನಮ್ಗೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಸತ್ತು ಬಿದ್ದಿರುವಂತ ಸಾವಯವ ಪದಾರ್ಥಗಳು. ಈ ಸತ್ತ ಸಾವಯವ ವಸ್ತುಗಳು ವಿಭಜನೆಗೊಂಡು, ಸತ್ತ ಸಾವಯವ ವಸ್ತುಗಳು ವಿಭಜನೆಗೊಂಡು ಅಥವಾ ಬ್ರೇಕ್ ಡೌನ್ ಆಗಿ ಏನ್ ಮಾಡುತ್ತೆ, ಥ್ರೂ ಡಿಕಂಪೋಸರ್ಸ್. ಓಕೆ, ಅಥವಾ ಈಗ ನಾವು ವರ್ಬಿ ಕಾಂಪೋಸ್ಟ್ ಏನೋ ಅರ್ತ್ ವರ್ಮ್ ಅಂತ ಕೂಡ ಕರಿತೀವಿ, ಹೌದಲ್ವಾ? ಸೊ ಡಿಕಂಪೋಸರ್ಸ್ ಅಥವಾ ಡೆಟ್ರಿಟಿವ್ ಓರ್ಸ್ ಮುಖಾಂತರ ಏನಾಗುತ್ತೆ, ಈಸಿಯಾಗಿ ಅಥವಾ ಸಡಿಲಗೊಂಡು ಇಟ್ ವಿಲ್ ಅಗೇನ್ ರೀಚ್ ಟು ಗ್ರೇಸಿಂಗ್ ಫುಡ್ ಚೈನ್ ಓನ್ಲಿ, ಹೌದಲ್ವಾ? ಸಸ್ಯಾಹಾರಿ ಆಹಾರ ಸರಪಳಿಗೆ ಸೇರ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಇಸ್ ದ ವೇ ಹೌ ಡೆಟ್ರಿಟಸ್ ಫುಡ್ ಚೈನ್ ಹ್ಯಾಪನ್. ಸೊ ಈ ಗ್ರೇಸಿಂಗ್ ಫುಡ್ ಚೈನ್ ನ ಉಪಯೋಗಿಸ್ಕೊಂಡು ಏನ್ ಮಾಡುತ್ತೆ ಅಂತ ಅಂದ್ರೆ, ಈಗ ಡೆಡ್ ಪ್ಲಾಂಟ್ಸ್ಗಳು, ಸೊ ಡೆಡ್ ಪ್ಲಾಂಟ್ಸ್ ಅಥವಾ ಸತ್ತು ಬಿದ್ದಿರುವಂತ ಅಥವಾ ಕೊಳೆತಿರುವಂತ ಪದಾರ್ಥ ಇರುತ್ತೆ. ಸೊ ಡೆಡ್ ಪ್ಲಾಂಟ್ಸ್ ಗಳ ಮೇಲೆ ಏನ್ ಗ್ರೋ ಆಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಫಂಗಸ್ ಗ್ರೋ ಆಗುತ್ತೆ, ಹೌದಲ್ವಾ? ಈ ಫಂಗಸ್ ನ ಯಾವ ತಿನ್ನುತ್ತೆ, ಒಂದು ಇನ್ಸೆಕ್ಟ್ಗಳು ಅಥವಾ ಕೀಟಗಳು ತಿನ್ನುತ್ತೆ. ಅದೇ ರೀತಿ ಈ ಕೀಟಗಳನ್ನ ಬರ್ಡ್ಸ್ ತಿನ್ನುತ್ತೆ, ಬರ್ಡ್ಸ್, ಹೌದಲ್ವಾ? ಸೊ ದಿಸ್ ಇಸ್ ದಿ ಫುಡ್ ಚೈನ್ ಅಥವಾ ಡೆಟ್ರಿಟಸ್ ಫುಡ್ ಚೈನ್. ಓಕೆ, ಸೊ ಅದೇ ರೀತಿ ವಿ ಕ್ಯಾನ್ ಟೇಕ್ ಅನದರ್ ಎಕ್ಸಾಂಪಲ್, ದಟ್ ಈಸ್ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಸಾವಯವ ಪದಾರ್ಥ ಇರುತ್ತೆ. ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಫೀಡ್ ಮಾಡುವಂತವ್ರು ಅರ್ತ್ ವರ್ಮ್, ಹೌದಲ್ವಾ? ಅರ್ತ್ ವರ್ಮ್ ಅಥವಾ ಎರೆಹುಳು ಅದನ್ನ ಲೂಸನ್ ಮಾಡುತ್ತೆ ಅಥವಾ ಫೀಡ್ ಮಾಡುತ್ತೆ. ಅದೇ ರೀತಿ ಅರ್ತ್ ವರ್ಮ್ ಇನ್ನ ತಿನ್ನೋವಂಥದ್ದು ಹೆನ್, ಹೌದಲ್ವಾ? ಸೊ ಲಾಸ್ಟಿಗೆ ವಿ ಮೇ ಆಡ್ ಮ್ಯಾನ್, ಅಲ್ವಾ? ಸೊ ಹೆನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಮ್ಯಾನ್. ಓಕೆ, ಸೊ ಇದನ್ನ ನಾವು ಸಿಂಪಲ್ ಆಗಿ ಕ್ಲಾಸಿಫೈ ಮಾಡೋದಾದ್ರೆ, ಸೊ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆಯಲ್ಲ, ಸೊ ಇದು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಈ ಒಂದು ಎಲಿಮೆಂಟ್ ನ ಏನಂತ ಕರಿತೀವಿ ಅಂತ ಅಂದ್ರೆ ಡೆಟ್ರಿಟಸ್ ಅಂತ ಕರಿತೀವಿ, ಹೌದಲ್ವಾ? ಕೊಳೆತಿರುವಂತ ಪದಾರ್ಥ. ಅದೇ ರೀತಿ ಅದನ್ನ ತಿನ್ನುವಂತ ಜೀವಿಗಳು ಇಲ್ಲೇನಿತ್ತು, ಅವನ್ನ ಡೆಟ್ರಿಟಿವೋರ್ಸ್ ಅಥವಾ ಡೆಟ್ರಿವೋರ್ಸ್ ಅಂತ ಕರಿತಿದ್ವಿ. ಓಕೆ, ಸೊ ಡೆಟ್ರಿವೋರ್ಸ್. ಅದೇ ರೀತಿ ಈ ಡೆಟ್ರಿವೋರ್ ನ ತಿನ್ನುವಂತವು ಕಾರ್ನಿವೋರ್ಸ್. ಓಕೆ, ಕಾರ್ನಿವೋರ್ಸ್, ಡೆಟ್ರಿವೋರ್ನ ತಿನ್ನುವಂಥವು ಕಾರ್ನಿವೋರ್ಸ್ಗಳು. ಅದೇ ರೀತಿ ಇಲ್ಲಿ ನಮಗೆ ಕಂಡುಬರುವಂತದ್ದು ಟಾಪ್ ಕಾರ್ನಿವೋರ್, ಹೌದಾ? ಸೊ ಟಾಪ್ ಕಾರ್ನಿವೋರ್. ಸೊ ಈ ಒಂದು ಚೈನ್ ನ ನಾವು ಡೆಟ್ರಿಟಸ್ ಫುಡ್ ಚೈನ್ ಅಂತ ಕರಿತಿದ್ವಿ. ಸೊ ನಾವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎನರ್ಜಿ ಫ್ಲೋ. ವಾಟ್ ಈಸ್ ದ ಮೀನಿಂಗ್ ಆಫ್ ಎನರ್ಜಿ ಫ್ಲೋ? ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು another traffic level, which is unidirectional in nature. As a part of energy flow, we have discussed about food chain. What is food chain anta andre? It is the transfer of energy and nutrients from one trophic level to another trophic level, which is unidirectional in nature. Idralli ಎರಡು ರೀತಿ food chain, grazing food chain and detritus food chain. So grazing food chain, it will start with green plants ಅಥವಾ ಹಸಿರು ಸಸ್ಯಗಳಿಂದ ಸ್ಟಾರ್ಟ್ ಆಗುತ್ತೆ. ಗ್ರೀನ್ ಪ್ಲಾಂಟ್ಸ್ ಮೇಲೆ ನಮಗೆ ಏನ್ ಡಿಪೆಂಡ್ ಆಗಿರುತ್ತೆ, ಹರ್ಬಿವೋರ್ಸ್ ಗಳು ಡಿಪೆಂಡ್ ಆಗಿರುತ್ತೆ. ಹರ್ಬಿವೋರ್ಸ್ ಗಳನ್ನ ಕಾರ್ನಿವೋರ್ ತಿನ್ನುತ್ತೆ. Then we will see omnivores and top predators. ಅದೇ ರೀತಿ detritus food chain, it starts with dead organic ಅಥವಾ dead plant material, ಅದನ್ನ ಡೆಟ್ರಿವೋರ್ ಅನಿಮಲ್ ತಿನ್ನುತ್ತೆ. ಆ ಡೆಟ್ರಿವೋರ್ಸ್ ನ ಕಾರ್ನಿವೋರ್ಸ್ ತಿನ್ನುತ್ತೆ. ಕಾರ್ನಿವೋರ್ ಗಳನ್ನ ಟಾಪ್ ಕಾರ್ನಿವೋರ್ಸ್ ಗಳು ಕನ್ಸ್ಯೂಮ್ ಮಾಡುತ್ತೆ. ದಿಸ್ ಇಸ್ ದಿ ಫ್ಲೋ ಆಫ್ ಎನರ್ಜಿ ಅಥವಾ ನ್ಯೂಟ್ರಿಯೆಂಟ್ಸ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್. ಓಕೆ, ಸೊ ಇದಾದ್ಮೇಲೆ ವಿ ಮೇ ಆಲ್ಸೋ ಕಂಟಿನ್ಯೂ and discuss as a part of food chain we have even
ಫುಡ್ ವೆಬ್. ಓಕೆ, ಆಹಾರ ಜಾಲ ಅಂತ ಕೂಡ ಕರಿತೀವಿ. ಸೊ ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಫುಡ್ ಚೈನ್ ಅಂಡ್ ಫುಡ್ ವೆಬ್ ಅಂತ ನಾವು ನೋಡೋದಾದ್ರೆ, ಫುಡ್ ವೆಬ್ ಇಸ್ ದಿ ಇಂಟರ್ಲಿಂಕೇಜ್. ಯಾವ್ಯಾವ್ದ್ರದ್ದು? ಇಂಟರ್ಲಿಂಕೇಜ್ ಆಫ್ ಸೆವೆರಲ್ ಫುಡ್ ಚೈನ್ಸ್. ಓಕೆ, ಹಲವಾರು ಆಹಾರ ಸರಪಳಿಗಳು ಅಂತರ್ಸಂಪರ್ಕಿತಗೊಂಡು ನಿರ್ಮಿತವಾಗಿರುವ ಜಾಲವನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಫುಡ್ ವೆಬ್ ಅಂತ ಕರಿತೀವಿ. ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಫುಡ್ ವೆಬ್, ಅಥವಾ ಏನನ್ನ ಸಿಗ್ನಿಫೈ ಮಾಡುತ್ತೆ ಅಂತ ಅಂದ್ರೆ, ಇಟ್ ಪ್ರೊವೈಡ್ ಚಾಯ್ಸಸ್. ಓಕೆ, ಎಂತ ಚಾಯ್ಸಸ್ ಅಂತ ಅಂದ್ರೆ ಚಾಯ್ಸಸ್ ಆಫ್ ಫುಡ್. ಓಕೆ, ಆಹಾರದಲ್ಲಿ ಆಯ್ಕೆಯನ್ನ ಒದಗಿಸುತ್ತೆ. ಯಾರಿಗೆ ಅಂತ ಅಂದ್ರೆ ಫಾರ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಜೀವಿಗಳಿಗೆ ಆಹಾರದಲ್ಲಿ ಆಯ್ಕೆಯನ್ನ ಒದಗಿಸುವಂತದ್ದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಫುಡ್ ವೆಬ್ ಅಂತ ಕರಿತೀವಿ. ಫುಡ್ ವೆಬ್ ಇಸ್ ಎ ಇಂಟರ್ಲಿಂಕೇಜ್ ಆಫ್ ಸೆವೆರಲ್ ಫುಡ್ ಚೈನ್. ಹಲವಾರು ಆಹಾರ ಸರಪಳಿಗಳು ಅಂತರ್ ಸಂಪರ್ಕಿತಗೊಂಡು ನಿರ್ಮಿತವಾಗಿರುವ ಜಾಲವನ್ನ ನಾವು ಆಹಾರ ಜಾಲ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಟೂ ಟರ್ಮ್ಸ್. ಒನ್ ಇಸ್ ಫುಡ್ ಚೈನ್ ಅಂಡ್ ಫುಡ್ ವೆಬ್. ಫುಡ್ ಚೈನ್ ಅಲ್ಲಿ ಎರಡು ರೀತಿ ಫುಡ್ ಚೈನ್, ಒಂದು ಗ್ರೇಸಿಂಗ್ ಫುಡ್ ಚೈನ್, ಮತ್ತೊಂದು ಡೆಟ್ರಿಟಸ್ food chain. Okay, so that is the classification ಅಥವಾ difference between food chain and food web. Okay, so if you had understood this, now we will also discuss about ecological pyramids. So before going to that, we can just see that on map, then you can understand easily. ಹೌದಲ್ವಾ? So yes, so this is I was saying energy flow ಅನ್ನುವಂಥದ್ದು ಸೂರ್ಯನಿಂದ ಬಂದಂತ ಶಾಖವನ್ನ ಅಥವಾ ಶಕ್ತಿಯನ್ನ ಒಂದು ಪ್ಲಾಂಟ್ ಅಥವಾ ಸಸ್ಯಗಳು ಬಳಸ್ಕೊಂಡು ಅದರಿಂದ ಆಹಾರವನ್ನ ಉತ್ಪಾದನೆ ಮಾಡುತ್ತೆ. ಸೊ ಇದನ್ನ ಪ್ರೈಮರಿ ಕನ್ಸ್ಯೂಮರ್ ಕನ್ಸ್ಯೂಮ್ ಮಾಡುತ್ತೆ. ಪ್ರೈಮರಿ ಕನ್ಸ್ಯೂಮರ್ ಇಂದ ಸೆಕೆಂಡರಿ ಕನ್ಸ್ಯೂಮರ್ಗೆ ಆಹಾರ ಅಥವಾ ಶಕ್ತಿ ವರ್ಗಾವಣೆ ಆಗುತ್ತೆ. ದೆನ್ ಅಟ್ ದಿ ಲಾಸ್ಟ್ ಸ್ಟೇಜ್ ವೆನ್ ಇಟ್ ಇಸ್ ಅಬೌಟ್ ಟು ಡಿಕಂಪೋಸ್, ಇಟ್ ವಿಲ್ ರೀಚ್ ಟು ಡಿಕಂಪೋಸರ್ಸ್ ಅಥವಾ ವಿಘಟಕ ಜೀವಿಗಳಿಗೆ ರೀಚ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ಪ್ರೈಮರಿ ಲೆವೆಲ್ ಅಲ್ಲಿ ಅಥವಾ ಪ್ರೈಮರಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಫೈಟೋಪ್ಲಾಂಕ್ಟಾನ್ಸ್, ಗ್ರಾಸಸ್ ಅಂಡ್ trees. ಅದೇ ರೀತಿ ಪ್ರೈಮರಿ ಕನ್ಸ್ಯೂಮರ್ಸ್ ವಿ ಹ್ಯಾವ್ ಸೆಕೆಂಡರಿ ಟ್ರಾಪಿಕ್ ಲೆವೆಲ್, ದಟ್ ಇಸ್ zooplankton, grasshopper and cow. We have secondary consumer at third trophic level, again that is carnivore. ಏನೇನಿದೆ, ಬರ್ಡ್ಸ್ ಇದೆ, ಫಿಶಸ್ ಇದೆ, ವೋಲ್ಫ್ ಇದೆಲ್ಲ ಕಾರ್ನಿವೋರ್ ಗ್ರೂಪ್ ಅಲ್ಲಿ ಬರುತ್ತೆ. ಟರ್ಷರಿ ಕನ್ಸ್ಯೂಮರ್ at fourth trophic level, they are top carnivores. Examples include man and lion. Okay, so if we further see classification of ಫುಡ್ ಚೈನ್ಸ್, ಸೊ ಫುಡ್ ಚೈನ್ಸ್ ಗಳನ್ನ ಮತ್ತೆ ನಾವು ಕ್ಲಾಸಿಫೈ ಮಾಡೋದಾದ್ರೆ, ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಫುಡ್ ಚೈನ್. ಸೊ ಫುಡ್ ಚೈನ್ ಇದನ್ನೇ ನಾನು ಹೇಳಿದ್ದು, ಇಟ್ ಇಸ್ ಅನ್ ಸರ್ಕ್ಯುಲರ್ ಫ್ಲೋ ಆಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಅಲ್ವಾ. ಸೊ ಗ್ರಾಸ್ ಇರುತ್ತೆ, ಗ್ರಾಸ್ ಮೇಲೆ ಗ್ರಾಸ್ ಹೋಪರ್ ಇಂದ ಬರ್ಡ್ ಅಥವಾ ಸೆಕೆಂಡರಿ ಕನ್ಸ್ಯೂಮರ್, ದೆನ್ ವಿ ಹ್ಯಾವ್ ಟರ್ಷರಿ ಕನ್ಸ್ಯೂಮರ್ ಆರ್ ಏಪೆಕ್ಸ್ ಪ್ರಿಡೇಟರ್. ಲಾಸ್ಟಿಗೆ ಏನ್ ಬ್ರೇಕ್ ಡೌನ್ ಆಗುತ್ತೆ ಅದೆಲ್ಲ ಡಿಕಂಪೋಸರ್ಗೆ ಸಿಗುತ್ತೆ ಅಥವಾ ಡಿಕಂಪೋಸ್ ಆಗುತ್ತೆ. ಇದನ್ನ ಫುಡ್ ಚೈನ್ ಅಂತ ಕರಿತೀವಿ. ಫುಡ್ ಚೈನ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಫುಡ್ ಚೈನ್. ಒನ್ ಈಸ್ ಗ್ರೇಸಿಂಗ್ ಫುಡ್ ಚೈನ್. ಸೊ ಗ್ರೇಸಿಂಗ್ ಫುಡ್ ಚೈನ್ ಅಂತ ಅಂದ್ರೆ, ಈ ಪ್ರೈಮರಿ ಪ್ರೊಡ್ಯೂಸರ್ ಅಥವಾ ಪ್ಲಾಂಟ್ಸ್, ಪ್ರಾಥಮಿಕ ಉತ್ಪಾದಕರಾದಂತಹ ಸಸ್ಯಗಳು ನೇರವಾಗಿ ಸೂರ್ಯನ ಶಾಖವನ್ನು ಬಳಸಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದು, ಪ್ರೈಮರಿ ಕನ್ಸ್ಯೂಮರ್ ಯಾವಾಗಲೂ ಗ್ರಾಸ್ ಅಥವಾ ಏನು ಹರ್ಬಿವೋರ್ಗಳಾಗಿರುತ್ತೆ ಅಥವಾ ಸಸ್ಯಾಹಾರಿಗಳಾಗಿರುತ್ತೆ. ಅಂತ ಒಂದು ಫುಡ್ ಚೈನ್ ಅನ್ನ ನಾವು ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡೆಟ್ರಿಟಸ್ ಫುಡ್ ಚೈನ್ ಅಂತ ಅಂದ್ರೆ, ಇಫ್ ಇಟ್ ಈಸ್ ಫೀಡಿಂಗ್ ಆನ್ ಡೆಡ್ ಲೀವ್ಸ್ ಆರ್ ಡೆಡ್ ಅಂಡ್ ಡಿಕೇಡ್ ಆರ್ಗ್ಯಾನಿಸಮ್ಸ್, ಅದನ್ನ ನಾವು ಕೊಳೆತಿನಿ ಆಹಾರ ಸರಪಳಿ ಅಥವಾ ಡೆಟ್ರಿಟಸ್ ಫುಡ್ ಚೈನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಅದಾದ್ಮೇಲೆ ಇಫ್ ಯು ಸಿ ದ ಫುಡ್ ವೆಬ್, ಐ ಟೋಲ್ಡ್ ಅಬೌಟ್ ಫುಡ್ ವೆಬ್, ಇಟ್ ಈಸ್ ದಿ ಇಂಟರ್ಲಿಂಕೇಜ್ ಆಫ್ ಸೆವೆರಲ್ ಫುಡ್ ಚೈನ್ಸ್. ಹಲವಾರು ಆಹಾರ ಸರಪಳಿಗಳು ಅಂತರ್ ಸಂಪರ್ಕಿತಗೊಂಡು ನಿರ್ಮಿತವಾಗಿರುವ ಜಾಲವನ್ನ ನಾವು ಆಹಾರ ಜಾಲ ಅಂತ ಕೂಡ ಕರಿತೀವಿ. ಓಕೆ, ಸೊ ದೀಸ್ ಆರ್ ಆಲ್ ಕ್ಲಾಸಿಫಿಕೇಶನ್ಸ್. ಓಕೆ, so you can answer. I have added questions that have been asked previously. Yes, so try to answer the question. ಆಹಾರ ಸರಪಳಿಯಲ್ಲಿ ಕೆಳಗಿನವುಗಳಲ್ಲಿ ಪ್ರಾಥಮಿಕ ಆಹಾರ ಉತ್ಪಾದಕರು ಎಂದು ಯಾವುದನ್ನು ಪರಿಗಣಿಸಲಾಗುತ್ತದೆ? ಇನ್ ದಿ ಫುಡ್ ಚೈನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕನ್ಸಿಡರ್ಡ್ ಆಸ್ ದಿ ಪ್ರೈಮರಿ ಫುಡ್ ಪ್ರೊಡ್ಯೂಸರ್? ಓಕೆ, ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ವೆಂಟ್ ಥ್ರೂ ದಿ ಆಪ್ಷನ್ಸ್. ಏನೇನಿದೆ, ಪರಪೋಷಕಗಳನ್ನ ಅಥವಾ ಹೆಟೆರೋಟ್ರೋಪ್ಸ್. ಆಪ್ಷನ್ ಬಿ ಅಲ್ಲಿ ವಿ ಹ್ಯಾವ್ ಆಟೋಟ್ರೋಪ್ಸ್. ಆಪ್ಷನ್ ಸಿ ವಿ ಹ್ಯಾವ್ ಸಸ್ಯಗಳು ಅಥವಾ ಪ್ಲಾಂಟ್ಸ್. ಆಪ್ಷನ್ ಡಿ ವಿ ಹ್ಯಾವ್ ಪ್ರಿಡೇಟರ್ಸ್. ಓಕೆ,
predators. So try to answer. Yes, definitely the answer is autotrophs. So I always tell broader option ಯಾವ್ದಿರುತ್ತೆ ಅದನ್ನೇ ನೀವು ಚೂಸ್ ಮಾಡಬೇಕು. ಪ್ಲಾಂಟ್ಸ್ ಅಂತ ನೀವು ಹೇಳ್ಬೋದು, ಬಟ್ ಓನ್ಲಿ ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸರ್ಸ್. ಸೊ we have different bacteria, fungi, microorganisms. They will also act as a producer. Some of the other non-plant materials will also be producers inside the water body. ಹೌದಲ್ವಾ? ಸೊ ಡೈನೋಫ್ಲಾಜಿಲೇಟ್, ಝೂ ಪ್ಲಾಂಕ್ಟಾನ್ ಇದರದೆಲ್ಲ ಕೇಳಿರ್ತೀರ ವಾಟರ್ ಬಾಡಿಯಲ್ಲಿ. ಸೊ ಇಟ್ ಈಸ್ ಆಟೋಟ್ರೋಪ್ಸ್. ಜನರಲಿ ಯಾರೆಲ್ಲ ತಮ್ಮ ಆಹಾರವನ್ನು ತಾವೇ ಉತ್ಪಾದಿಸ್ತಾರೆ ಅದನ್ನೆಲ್ಲ ನಾವು ಆಟೋಟ್ರೋಪ್ಸ್ ಅಂತಾನೆ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಸ್, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವುಳ್ಳ ಜೀವಿಗಳ ಗುಂಪು ಯಾವುದು? ಓಕೆ, ಅಗೇನ್ ಎಸ್, ಸ್ವಯಂ ಪೋಷಕಗಳು ಅಥವಾ ಆಟೋಟ್ರೋಪ್ಸ್. ಆಹಾರ ಸರಪಳಿಯಲ್ಲಿ ಕೆಳಕಂಡ ಯಾವುದು ಪ್ರಾಥಮಿಕ ಉತ್ಪಾದಕ? ಅಗೇನ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಆನ್ KS ಪ್ರಿಲಿಮ್ಸ್. ಆಲ್ರೆಡಿ KS ಪ್ರಿಲಿಮ್ಸ್ ಅಲ್ಲೇನೆ ಇದನ್ನ ಅವರು ಕೇಳಿದ್ದಾರೆ, ಹೌದಲ್ವಾ? ಸೊ ಆನ್ ದಿಸ್ ಬೇಸಿಸ್ ಆಲ್ರೆಡಿ ಡಿಸ್ಕಸ್ಡ್, ಇದು ಆಟೋಟ್ರೋಪ್ಸ್ ಅಥವಾ ಸ್ವಪೋಷಕ ಅಂತ ಕೂಡ ಕರಿತೀವಿ. ಗೊತ್ತಾಯ್ತಾ? ಸೊ ದೀಸ್ ಆರ್ ಆಲ್ ದಿ ಕ್ವಶನ್ಸ್ ಆನ್ ವಾಟ್ ಎವರ್ ದ ಥೀಮ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಎಸ್, ವಿ ಹ್ಯಾವ್ ಒನ್ ಮೋರ್ ಕ್ವಶನ್. Which group of organisms obtains nutrition from dead organic or biochemical matter? Again KS question. ಸತ್ತ ಜೈವಿಕ ರಾಸಾಯನಿಕ ವಸ್ತುವಿನಿಂದ ಪೋಷಣೆಯನ್ನು ಪಡೆಯುವ ಜೀವಿಗಳ ಗುಂಪು ಯಾವುದು? ಓಕೆ, ಸೊ ವಿ ಕ್ಯಾನ್ ಸಿ ಆಪ್ಷನ್ಸ್. ವಿ ಹ್ಯಾವ್ ಆಟೋಟ್ರೋಪ್ಸ್ ಅಥವಾ ಸ್ವಯಂ ಪೋಷಕ, ಸ್ವಯಂ ಪೋಷಕಗಳು, ಹೆಟಿರೋಟ್ರೋಪ್ಸ್ ಪರಪೋಷಕಗಳು, ಮೃತೋಪಜೀವಿಗಳು ಅಥವಾ ಸ್ಯಾಪ್ರೋಫೈಟ್ಸ್, ವಿ ಹ್ಯಾವ್ ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿಗಳು. ಸೊ ಅಗೇನ್ ಆಪ್ಷನ್ಸ್ನ ನಾವು ನೋಡೋದಾದ್ರೆ, ಆನ್ಸರ್ಸ್ನ ನೋಡೋದಾದ್ರೆ, ಏನು ನಮಗೆ ಸ್ಯಾಪ್ರೋಫೈಟ್ಸ್ ಇದೆ ಅಥವಾ ಅದನ್ನ ಇವನ್ ನಾವು ಡೆಟಿಟಿವೋರ್ಸ್ ಅಥವಾ ಡೆಡ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ಕೂಡ ಕರಿತೀವಿ. KS ಪರೀಕ್ಷೆಯಲ್ಲಿ ಸುಮಾರು 80 ಪ್ರಶ್ನೆಗಳು ಅಂದ್ರೆ ಸರಿಸುಮಾರು 160 ಅಂಕಗಳನ್ನ ಈ 3 ಸಬ್ಜೆಕ್ಟ್ಸ್ ಇಂದ ಕೊಡ್ತಾ ಇದ್ದಾರೆ. ಆ 3 ಸಬ್ಜೆಕ್ಟ್ಸ್ ಯಾವ್ದು ಗೊತ್ತಾ? ಕರೆಂಟ್ ಅಫೇರ್ಸ್, ಬಡ್ಜೆಟ್ ಮತ್ತು ಎಕನಾಮಿಕ್ ಸರ್ವೆ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಹೊರತರ್ತಾ ಇದೆ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ತರ್ತಾ ಇದೆ RCB ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಈ ಸಲ ಶ್ರಮ ನಿಮ್ದೆ, ಪೋಸ್ಟು ನಿಮ್ದೆ. ಈ ಕೋರ್ಸ್ ನಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಕರ್ನಾಟಕ ಸ್ಟೇಟ್ ಅಫೇರ್ಸ್ ಜೊತೆಗೆ ಕರ್ನಾಟಕ ಸ್ಟೇಟ್ ಕಾಂಪ್ರಿಹೆನ್ಸಿವ್ ಬಡ್ಜೆಟ್ ಅನಾಲಿಸಿಸ್, ಸಂಪೂರ್ಣ ಕರ್ನಾಟಕ ಎಕನಾಮಿಕ್ ಸರ್ವೆಯ 13 ಅಧ್ಯಾಯಗಳು ಜೊತೆಗೆ ಕಳೆದ 2 ವರ್ಷಗಳಿಂದ ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂತಹ ಎಲ್ಲ ಯೋಜನೆಗಳ ಬಗ್ಗೆ ಪರೀಕ್ಷೆಗೆ ಬೇಕಾಗಿರುವಂತೆ ಸಿದ್ಧತೆಗಳನ್ನ ನಡೆಸಲಾಗುತ್ತೆ. ಇದರೊಂದಿಗೆ ಚಾಪ್ಟರ್ ವೈಸ್ ನೋಟ್ಸ್, ಡೀಟೇಲ್ಡ್ ಎಕ್ಸ್ಪ್ಲನೇಷನ್, 3 ಫುಲ್ ಲೆಂತ್ ಟೆಸ್ಟ್ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಕೋರ್ಸ್ ಅನ್ನ ನಿಮಗೋಸ್ಕರ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಮೂಲಕ ಒದಗಿಸ್ತೇವೆ. ಹೆಚ್ಚಿನ ಮಾಹಿತಿ ತಮಗೆ ಬೇಕಾದಲ್ಲಿ ಹಾಗೂ KS ನಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸೋದಕ್ಕೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.